ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಸರ್ಕಾರ ಮಾಡದಿರುವ ಯೋಜನೆಗಳನ್ನ ಸಮಾಜ ಸೇವಕ ಸಂದೀಪ್ ರೆಡ್ಡಿ ಕೊಡ್ತಿದ್ದಾರೆ. ಇದು ಶ್ಲಾಘನೀಯ. ನಿವೃತ್ತ ನ್ಯಾಯಮೂರ್ತಿ ಗೋಪಾಲಗೌಡ. ಕೆಂಪೇಗೌಡರ ಜಯಂತಿಯಲ್ಲಿ ನಡೆದ ಅಹಿತಕರ ಘಟನೆಗೆ ರಾಜ್ಯ ಒಕ್ಕಲಿಗ ಒಕ್ಕೂಟ ವಿಷಾದ. ಶಾಸಕ ಪ್ರದೀಪ್ ಈಶ್ವರ್ ನಡೆ ನುಡಿಯನ್ನು ಖಂಡಿಸಿದ ಮುಖಂಡರು. ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆದಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ 4 ಬಂಧನ. ಮುಖಂಡರನ್ನ ಬಿಡುಗಡೆಗೊಳಿಸಲಿಲ್ಲ ಅಂದ್ರೆ ಜಿಲ್ಲೆಯಾದ್ಯಂತ ಪ್ರತಿಭಟನೆ. ಅಮಾಯಕ ಮಹಿಳೆ ಮೇಲೆ ಹಲ್ಲೆ. ಮನೆ ಮುಂದೆ ಅಕ್ರಮ ಗೂಡಿ ನಿರ್ಮಾಣ. ಬಿಡಿಸಲು ಹೋದ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸಮಾಜ ಸೇವೆ ಸಲ್ಲಿಸುತ್ತಿರುವ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಸರ್ಕಾರ ಮಾಡುತ್ತಿರುವ ಯೋಜನೆಗಳನ್ನು ಸ್ವಂತ ಕೊಡ್ತಿದ್ದಾರೆ. ಸರ್ಕಾರಿ ಶಾಲೆಗಳ ದತ್ತು, ಎಚ್ಎನ್ ವ್ಯಾಲಿ 3ನೇ ಹಂತದ ಶುದ್ಧೀಕರಣದ ಹೋರಾಟ, ಕಾಲೇಜು ಹೆಣ್ಣು ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟ, ದಲಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡುವ ಮೂಲಕ ಕ್ಷೇತ್ರದ ಬದಲಾವಣೆಗೆ ದಾರಿ ದೀಪವಾಗಿದ್ದಾರೆ ಎಂದು ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಶ್ಲಾಘನೀಯ ಮಾತನಾಡಿದರು. ಚಿಕ್ಕಬಳ್ಳಾಪುರ ನಗರದ ಹರ್ಷೋದಯ ಕಲ್ಯಾಣ ಮಂಟಪದಲ್ಲಿ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನಿಂದ ಎಸ್ಸಿ, ಎಸ್ಟಿ, ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ಮಕ್ಕಳಿಗೆ ಸ್ಪಂದನ ವಿದ್ಯಾರ್ಥಿ ವೇತನ ವಿತರಣೆ ಮಾಡಿದರು. ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ವಿ ಗೋಪಾಲಗೌಡರು, ಮಕ್ಕಳು ಪುಸ್ತಕದ ಬದನೆಕಾಯಿಗಿಂತ ಲೋಕಜ್ಞಾನದ ಬಗ್ಗೆ ಗಮನ ಹರಿಸಬೇಕಿದೆ. ದೇಶದ ಅನೇಕ ಮೇಧಾವಿಗಳ ಚರಿತ್ರೆ ಓದಿ ಅವರ ಆಲೋಚನೆಗಳನ್ನು ಅಳವಡಿಸಿಕೊಳ್ಳಿ. ಕಷ್ಟಪಟ್ಟು ಓದಿ ಉನ್ನತ ಸ್ಥಾನಕ್ಕೆ ಬನ್ನಿ. ನೀವು ಸಹ ಸಂದೀಪ್ ರೆಡ್ಡಿ ಅವರಂತೆ ಸಮಾಜಕ್ಕೆ ಸೇವೆ ಸಲ್ಲಿಸುವ ಸೇವಕರಾಗಿ. ಜಾತಿ, ಮತ, ಪಂಥಗಳಿಂದ ಮನುಷ್ಯರ ಮಧ್ಯೆ ಬೇಸುಗೆ ಆಗುವುದಿಲ್ಲ. ಜಾತ್ಯತೀತ ಮನೋಭಾವಗಳನ್ನು ರೂಢಿಸಿಕೊಳ್ಳಬೇಕು ಎಂದರು. ದೀನದಲಿತರ ಮಕ್ಕಳಿಗೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದು ಉತ್ತೀರ್ಣವಾಗಿರುವುದಕ್ಕೆ ದೀನದಲಿತರ ಮಕ್ಕಳಿಗೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದು ಉತ್ತೀರ್ಣವಾಗಿರುವುದಕ್ಕೆ ಇದು ಇದು ಬಹಳ ಆರ್ಥಿಕವಾಗಿ ಆ ಮಕ್ಕಳಿಗೆ ಮತ್ತು ಆ ಕುಟುಂಬಗಳಿಗೆ ಸಹಾಯ ಆಗ್ತದೆ. ಒಳ್ಳೆಯ ಕೆಲಸ ಸಂದೀಪ್ ರೆಡ್ಡಿ ಅವರು ಮಾಡ್ತಾಯಿದ್ದಾರೆ. ಅವರಿಗೆ ಆರೋಗ್ಯ, ಆಯಸ್ಸು ಚೆನ್ನಾಗಿ ಇರಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಇದ್ದೀವಿ. ಜಾತಿ, ಮತ, ಪಂಥಗಳಿಂದ ಮನುಷ್ಯರ ಮಧ್ಯೆ ಬೇಸಿಗೆ ಆಗುವುದಿಲ್ಲ. ಜಾತ್ಯತೀತ ಮನೋಭಾವನೆಗಳನ್ನು ರೂಢಿಸಿಕೊಳ್ಳಬೇಕು ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿದ್ಯಾರ್ಥಿ ವೇತನ ಸ್ವೀಕರಿಸಿದ ಎಸ್ಎಸ್ಎಲ್ಸಿ ಟಾಪರ್ಗಳಲ್ಲಿ ಒಬ್ಬರಾದ ಮಂಚನಬಲ್ಲೆ ಪ್ರಣತಿ ರಾಜ್ ಮಾತನಾಡಿ, ಸಂದೀಪ್ ರೆಡ್ಡಿ ಅಣ್ಣ ನೀಡಿದ ಈ ಸಹಾಯ ಸಣ್ಣದಾದರೂ ನಮ್ಮ ಜೀವನದಲ್ಲಿ ನೆನಪಿನಲ್ಲಿ ಉಳಿಯುವಂತಹ ಕೆಲಸ ಮಾಡ್ತಿದ್ದಾರೆ. ಸಾವಿರಾರು ವಿದ್ಯಾರ್ಥಿಗಳ ಪಾಲಿಗೆ ದೇವರಾಗಿರುವ ಸಂದೀಪ್ ಅಣ್ಣಗೆ ಇನ್ನಷ್ಟು ಮತ್ತಷ್ಟು ಜನರಿಗೆ ಸಹಾಯ ಮಾಡುವ ಶಕ್ತಿ ಸಿಗಲಿ ಎಂದು ತಿಳಿಸಿದರು. ಚೆನ್ನಾಗಿತ್ತು. ಸಂದೀಪ್ ರೆಡ್ಡಿ ಸರ್ ಅವರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಬಡ ಮಕ್ಕಳಿಗೆಲ್ಲ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಈ ಥರ ಸ್ವಲ್ಪ ದುಡ್ಡು ಕೊಟ್ಟು ಅವ್ರಿಗೆ ವಿದ್ಯಾಭ್ಯಾಸಕ್ಕೆ ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಆಗುತ್ತೆ. ಇದೆಲ್ಲ ನಾನು SLCಯಲ್ಲಿ ನಾನು 625ಕ್ಕೆ 624 ಅಂಕಗಳನ್ನು ಕೊಟ್ಟಿದ್ದೆ. BJS ಉದ್ಯಾನಕೇತನ್ ಮಂಚನಬಲ್ಲೆ ಶಾಲೆಯಲ್ಲಿ ಓದಿದ್ದೆ. ನಮ್ಮ ಅಪ್ಪನ ಹೆಸರು ಗಂಗರಾಜು ಬಿ, ಅವರು ವಕೀಲರು, ಮತ್ತು ನಮ್ಮ ತಾಯಿ ಹೆಸರು ಸರಸ್ವತಮ್ಮ, ಅವರು ಗೌರ್ಮೆಂಟ್ ಹೈಸ್ಕೂಲ್ ಟೀಚರ್. ನಮ್ಮ ಊರಿನ KS ಅಧಿಕಾರಿ ಗೋಪಾಲ್ ಸರ್ ಅಂತ, ಅವರು ಇನ್ಸ್ಪಿರೇಷನ್. ಇನ್ನು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಮಾತನಾಡಿ, ನಾನು ಯಾಕೆ ದಲಿತ ವಿದ್ಯಾರ್ಥಿಗಳನ್ನೇ ಆಯ್ಕೆ ಮಾಡಿಕೊಂಡೆ ಅಂದ್ರೆ, ನಾನು ಪೆರೇಸಂದ್ರದಲ್ಲಿ ಹುಟ್ಟಿ ಬೆಳೆಯುವಾಗ ನಮ್ಮ ಕುಟುಂಬದೊಂದಿಗೆ ಅಲ್ಲಿನ ದಲಿತ ಕುಟುಂಬಗಳೇ ನಮಗೆ ಹಿಂದೆ ಮುಂದೆ ಸಹಾಯ ಮಾಡಿ ಬೆಳೆಸಿದ್ರು. ಅದಕ್ಕಾಗಿಯೇ ನಾನೀಗ ಅವರಿಗೆ ಸಹಾಯಕನಾಗಿ ಎಲ್ಲ ಮಕ್ಕಳಿಗೆ ಒಬ್ಬ ಅಣ್ಣನಾಗಿ 3 ವರ್ಷಗಳಿಂದ ಈ ಸಹಾಯ ಮಾಡುತ್ತಾ ಬಂದಿದ್ದೇನೆ. ಇನ್ನು ಈ ವರ್ಷ ದಲಿತರಲ್ಲದೆ ಸವರ್ಣೀಯ ಮಕ್ಕಳನ್ನು ಸೇರಿಸಿಕೊಂಡು ಕ್ಷೇತ್ರದ ಎಲ್ಲಾ ಮಕ್ಕಳಿಗೂ ಪ್ರೋತ್ಸಾಹಧನ ನೀಡುತ್ತಿರುವ ಸಂಸದ ಡಾಕ್ಟರ್ ಕೆ ಸುಧಾಕರ್ ನಮ್ಮ ಕಾರ್ಯಕ್ರಮ ನೋಡಿ ಸ್ಫೂರ್ತಿಗೊಂಡು ನೀಡುತ್ತಿರಬಹುದು, ಅಥವಾ ಬೇರೆ ಏನೋ ಉದ್ದೇಶದಿಂದ ಇಟ್ಟುಕೊಂಡು ನೀಡುತ್ತಿರಬಹುದು. ಒಟ್ಟಿನಲ್ಲಿ ಮಕ್ಕಳೆಲ್ಲರಿಗೂ ಶಿಕ್ಷಣ ಅಭಿವೃದ್ಧಿಗೆ ಸಹಾಯ ಮಾಡೋ ಮನಸ್ಸು ಬಂದಿದೆಯಲ್ಲ, ಅದೇ ಬದಲಾವಣೆ ಎನ್ನಬಹುದು ಎಂದರು. ನಾನು ಆವಾಗಲೇ ಹೇಳಿದಾಗೆ ದಲಿತ ಕುಟುಂಬಗಳು ಹೆಚ್ಚು. ಅವರು ಬಡವರಾಗಿದ್ದರೂ ಸಹ ನಾವೇನು ತುಂಬ ಆಗರ್ಭ ಶ್ರೀಮಂತರೇನಾಗಿರಲಿಲ್ಲ, ಒಂದಷ್ಟು ಜಮೀನುಗಳಿದ್ದಂಥವರು. ಆದರೂ ಸಹ ಊರಲ್ಲಿ ಏನಾದರೂ ಸಣ್ಣ ಪುಟ್ಟ ತೊಂದರೆಗಳಾದಾಗ, ಏನೇ ವಿಷಯ ಇದ್ದಾಗ ನಮ್ಮ ಜೊತೆ ತುಂಬ ಗಟ್ಟಿಯಾಗಿ ನಿಂತ್ಕೊಂಡಂಥವ್ರು.
ಅವರಿಂದ ನಾವಿವತ್ತು ಒಂದಷ್ಟು ಕೆಲಸ ಮಾಡೋಕ್ಕಾಯ್ತು, ಇವತ್ತು ಒಂದಷ್ಟು ಬೆಳೆಯೋಕ್ಕಾಯ್ತು. ಇವತ್ತೇನೋ ಒಂದು ದೇವರು ಒಂದು ಸ್ಥಾನದಲ್ಲಿಟ್ಟಿದ್ದಾಗ ಅವ್ರಿಗೊಂದಷ್ಟು ಕೃತಜ್ಞತೆಯನ್ನು ಸಲ್ಲಿಸುವಂಥ ಕೆಲಸ ಮಾಡ್ತಿದ್ದೀವಿ. ಪೆರೇಸಂದ್ರದವರ ದಲಿತ ಕುಟುಂಬಗಳು ಮಾಡಿದ್ದಕ್ಕೆ ಇಡೀ ಚಿಕ್ಕಬಳ್ಳಾಪುರದ ದಲಿತ ಕುಟುಂಬಗಳ ಜೊತೆ ನಿಂತ್ಕೊಳ್ಳೋವಂಥ ಕೆಲಸವನ್ನು, ಒಂದು ಅಳಿಲು ಸೇವೆಯನ್ನು ಸಲ್ಲಿಸುವಂಥ ಕೆಲಸ ಮಾತ್ರ ಮಾಡ್ತಾಯಿದ್ದೀವಿ. 3 ವರ್ಷ ನನ್ನ ಕೈಯಲ್ಲಿ ಏನಾಗುತ್ತೋ ನಾನು ಮಾಡ್ತಿದ್ದೀನಿ. ಸಂಸದರು ನನ್ನಿಂದ ಸ್ಫೂರ್ತಿ ಪಡೆದಿದ್ದಾರೋ ಅಥವಾ ಸಂಸದರಿಂದನೇ ಅವ್ರಿಗೇನಾದರೂ ಅನಿಸಿ ಮಾಡ್ತೋ ಅದೇನಾದರೂ ಇರಲಿ, ಎಲ್ಲರಿಗೂ ಅವರು ಕೊಡೋವಂತಹ ಕೆಲಸ ಇದೆಯಲ್ಲ ನಿಜಕ್ಕೂ ಒಳ್ಳೆಯ ಕೆಲಸ. ಆ ಕೆಲಸವನ್ನು ಅವರು ಮಾಡಲಿ. ನಾವು ಸಹ ಅದಕ್ಕೆ ಶುಭಾಶಯಗಳನ್ನು ಕೋರ್ತೀವಿ. ಸಮಾಜ ಕಟ್ಟೋದು ಇದೇ ರೀತಿಯೇ, ಯಾರಿಂದನೂ ಯಾರೋ ಸ್ಫೂರ್ತಿ ಆಗೇ ಆಗ್ತಾರೆ. ಕಾರ್ಯಕ್ರಮದ ವೇದಿಕೆಯಲ್ಲಿ ಶಾಶ್ವತ ನೀರಾವರಿ ಹೋರಾಟ ಸಮಿತಿಯ ಅಧ್ಯಕ್ಷ ಆರ್ ಆಂಜನೇಯ ರೆಡ್ಡಿ, ಜನಸೇನಾ ಅಧ್ಯಕ್ಷೆ ಸುಷ್ಮಾ ಶ್ರೀನಿವಾಸ್, ಅಣಕನೂರು ವೆಂಕಟೇಶ್, ಮಂಚೇನಹಳ್ಳಿ ರಿಯಾಜ್, ಸಮತ ಸೈನಿಕ ದಳ ವೆಂಕಟರಮಣಪ್ಪ, ವಾಲ್ಮೀಕಿ ನಾಯಕ ಮೂರ್ತಿ, ಅಡವಿ ಗೊಲ್ಲಾರಹಳ್ಳಿ ಮುನಿರಾಜು ಇತರರು ವೇದಿಕೆಯಲ್ಲಿದ್ದರು. ಕ್ಯಾಮರಾ ಪರ್ಸನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ನಾಡಪ್ರಭು ಶ್ರೀ ಕೆಂಪೇಗೌಡರ ಜಯಂತಿಯಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಅವರ ಭಾಷಣಕ್ಕೆ ಅಡ್ಡಿಪಡಿಸಿದ್ದು, ಅವರ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದು ಹಾಗೂ ಅವರ ಕಾರಿನತ್ತ ಚಪ್ಪಲಿ ಎಸೆಯುವಂತಹ ಕಾರ್ಯ ಎಂದಿಗೂ ನಮ್ಮ ಒಕ್ಕಲಿಗ ಸಮುದಾಯದವರು ಮಾಡಿಲ್ಲ, ಮಾಡುವುದೂ ಇಲ್ಲ ಎಂದು ರಾಜ್ಯ ಒಕ್ಕಲಿಗರ ಒಕ್ಕೂಟ ಕರ್ನಾಟಕದ ರಾಜ್ಯ ಉಪಾಧ್ಯಕ್ಷ ಪೂಲಕುಂಟಹಳ್ಳಿ ರಘುನಾಥ್ ರೆಡ್ಡಿ ತಿಳಿಸಿದರು. ಶಿಡ್ಲಘಟ್ಟ ನಗರದ ಪತ್ರಕರ್ತರ ಭವನದಲ್ಲಿ ರಾಜ್ಯ ಒಕ್ಕಲಿಗರ ಒಕ್ಕೂಟದ ಪದಾಧಿಕಾರಿಗಳು ಸುದ್ದಿಗೋಷ್ಠಿ ನಡೆಸಿ ಚಿಕ್ಕಬಳ್ಳಾಪುರದಲ್ಲಿ ನಡೆದ ನಾಡಪ್ರಭು ಕೆಂಪೇಗೌಡರ ಜಯಂತಿಯಲ್ಲಿ ನಡೆದ ಅಹಿತಕರ ಘಟನೆಗೆ ವಿಷಾದ ವ್ಯಕ್ತಪಡಿಸಿದ್ರು. ಜೊತೆಗೆ ಪ್ರದೀಪ್ ಈಶ್ವರ್ ಅವರ ನಡೆ ನುಡಿಯನ್ನ ಖಂಡಿಸಿದ್ರು. ರಾಜ್ಯ ಒಕ್ಕಲಿಗರ ಒಕ್ಕೂಟದ ರಾಜ್ಯ ಉಪಾಧ್ಯಕ್ಷ ಪೂಲಕುಂಟಹಳ್ಳಿ ರಘುನಾಥ್ ರೆಡ್ಡಿ ಮಾತನಾಡಿ, ಪ್ರದೀಪ್ ಈಶ್ವರ್ ಅವರಿಗೆ ಆಗದವರು ಮತ್ತು ನಮ್ಮ ಒಕ್ಕಲಿಗ ಸಮುದಾಯಕ್ಕೆ ಕೆಟ್ಟ ಹೆಸರು ತರಬೇಕೆಂಬ ಉದ್ದೇಶದಿಂದ ಯಾರೋ ಕಿಡಿಗೇಡಿಗಳು ಮಾಡಿರುವ ಕೃತ್ಯವಿದು. ಪೊಲೀಸ್ ಇಲಾಖೆ ಕಿಡಿಗೇಡಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸುತ್ತದೆ, ನಮ್ಮದೇನೂ ಅಭ್ಯಂತರವಿಲ್ಲ ಎಂದರು. ಬೆಂಗಳೂರು ನಗರದ ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರು ನಮ್ಮ ಸಮುದಾಯಕ್ಕೆ ಮಾತ್ರವಲ್ಲ ಜಗತ್ತಿಗೆ ಹೆಮ್ಮೆ. ಅವರ ಜಯಂತಿಯಂದು ನಡೆದ ಕೃತ್ಯಕ್ಕೆ ರಾಜ್ಯ ಒಕ್ಕಲಿಗರ ಒಕ್ಕೂಟವು ವಿಷಾದ ವ್ಯಕ್ತಪಡಿಸುತ್ತದೆ. ನಮ್ಮ ಸಮುದಾಯದ ಕಾರ್ಯಕ್ರಮದಲ್ಲಿ ಆಹ್ವಾನಿತರಾದ ಗೌರವಾನ್ವಿತ ಪ್ರದೀಪ್ ಈಶ್ವರ್ ಅವರಿಗೆ ನಡೆದ ಅಪಮಾನಕ್ಕೆ ನಾವು ವಿಷಾದ ವ್ಯಕ್ತಪಡಿಸುತ್ತೇವೆ ಎಂದರು. ನಮ್ಮ ಸುಧಾಕರ್ ರೆಡ್ಡಿ ಅವರು ಎಲ್ಲರೂ ಕಾಂಗ್ರೆಸ್ ಮುಖಂಡರೆಲ್ಲ ಸೇರ್ಕೊಂಡು ಅವ್ರಿಗೆ ಬಿಫಾರಂ ಕೊಟ್ಟು ಅವರನ್ನು ಗೆಲ್ಸ್ಕೊಂಡು ಬರೋದಕ್ಕೆ ಒಂದು ವ್ಯವಸ್ಥೆ ಮಾಡಿದೆ. ಯಾಕೆಂದ್ರೆ ಸುಧಾಕರ್ ರೆಡ್ಡಿ ಅವ್ರ ಪಾಪ ಚಿಂತಾಮಣಿಯಲ್ಲಿ ಅವರ ಒಂದು ಚುನಾವಣೆ ಬಿಟ್ಟು ಇವರ ಒಂದು ಚುನಾವಣೆ ಮಾಡೋದಕ್ಕೆ ಹೋಗಿ ಅವ್ರನ್ನ ಗೆಲ್ಸ್ಕೊಂಡು ಬಂದ್ರು. ಇವತ್ತು ಏನ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಬೆರಿಚೂರಿ ಆಗ್ತಾ ಇದ್ದಾರೆ ಈ ಪ್ರದೀಪ್ ಈಶ್ವರ್ ಅವರು. ಇಂತಹ ನಡವಳಿಕೆ, ಇಂತಹ ಇದಿರುವುದು ನಮ್ಮ ಒಕ್ಕಲಿಗರಲ್ಲ, ಅವರಲ್ಲಿರೋದು. ಯಾಕೆಂದ್ರೆ ಒಕ್ಕಲಿಗರು ಅಂತಂದ್ರೆ ಒಕ್ಕಲಿತನದಿಂದ ಬಂದಿರುವಂತಹ ಇವರು ಒಕ್ಕಲಿಗರು. ಶಾಸಕ ಪ್ರದೀಪ್ ಈಶ್ವರ್ ಅವರು ಶಾಸಕ ಸ್ಥಾನಕ್ಕೆ ಧಕ್ಕೆ ತರುವಂತೆ ನಡೆದುಕೊಳ್ಳುವ ಮೂಲಕ ಅವರಿಗೆ ಮತ ಕೊಟ್ಟು ಗೆಲ್ಲಿಸಿದ ಕ್ಷೇತ್ರದ ಎಲ್ಲ ಜಾತಿ ಧರ್ಮಗಳನ್ನು ಒಳಗೊಂಡ ಮತದಾರರಿಗೆ ಅಪಮಾನ ಮಾಡುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮುಖಂಡರು ಶಾಸಕರು ಆದ ಎಸ್ಎನ್ ಸುಬ್ಬಾರೆಡ್ಡಿ, ಡಾಕ್ಟರ್ ಎಂಸಿ ಸುಧಾಕರ್, ಗೌರಿಬಿದನೂರಿನ ಎನ್ಎಚ್ ಶಿವಶಂಕರ ರೆಡ್ಡಿ ಅವರಿಂದ ಪ್ರದೀಪ್ ಈಶ್ವರ್ ಗೆದ್ದಿದ್ದು, ಆದರೆ ಗೆದ್ದ ಮೇಲೆ ಇವರ ಬೆನ್ನಿಗೆ ಚೂರಿ ಹಾಕುವ, ಇವರಿಗೆ ಮುಜುಗರವಾಗುವ, ಕಾಂಗ್ರೆಸ್ಗೆ ಅಪಮಾನವಾಗುವ ರೀತಿಯಲ್ಲಿ ನಡೆದುಕೊಳ್ಳುತ್ತಿದ್ದಾರೆ ಎಂದು ದೂರಿದರು. ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಒಕ್ಕಲಿಗರ ಒಕ್ಕೂಟದ ರಾಜ್ಯ ಕಾರ್ಯದರ್ಶಿ ನಾಗರಾಜ್ ರೆಡ್ಡಿ, ಚಿಕ್ಕಬಳ್ಳಾಪುರ ತಾಲೂಕು ಅಧ್ಯಕ್ಷ ಮಂಜುನಾಥ್ ಗೌಡ, ಗೌರಿಬಿದನೂರು ತಾಲೂಕು ಅಧ್ಯಕ್ಷ ವೆಂಕಟರೆಡ್ಡಿ, ಚಿಂತಾಮಣಿ ತಾಲೂಕು ಅಧ್ಯಕ್ಷ ಬಾಬುರೆಡ್ಡಿ, ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷ ಶ್ರೀನಾಥ್ ರೆಡ್ಡಿ ಹಾಜರಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ನಿನ್ನೆ ನಡೆದ ನಾಡಪ್ರಭು ಕೆಂಪೇಗೌಡ ಜಯಂತಿ ವೇಳೆ ಶಾಸಕ ಪ್ರದೀಪ್ ಈಶ್ವರ್ ಒಕ್ಕಲಿಗ ಸಮುದಾಯದವರ ವಿರುದ್ಧ ತಿರುಗಿ ಬಿದ್ದು ಕುಮಾರಸ್ವಾಮಿ ವಿರುದ್ಧ ತೇಜೋವಧೆ ಮಾಡಿದ ನೀನು ಕೆಂಪೇಗೌಡ ಜಯಂತಿ ವೇದಿಕೆ ಹತ್ತಬಾರದು, ನೀನೊಬ್ಬ ಹುಚ್ಚ ಎಂದು ಗಲಾಟೆ ಮಾಡಿದ್ರು. ತೋಳು ತಟ್ಟಿ ಮೀಸೆ ತಿರುವಿ ಸಮುದಾಯವನ್ನ ಛೇಡಿಸುವಂತೆ ಪೋಸ್ಟ್ ನೀಡಿದ ಪ್ರದೀಪ್ ಮೇಲೆ ಚಪ್ಪಲಿ ಎಸೆದ ಪ್ರಕರಣದಲ್ಲಿ ಪೊಲೀಸರು ನಿನ್ನೆ ರಾತ್ರಿ 4ರನ್ನ ಬಂಧಿಸಿ ಜೈಲಿಗೆ ಕಳಿಸಿದ್ದಾರೆ. ತಮ್ಮ ಆಟಗಳನ್ನ ಆಡಕ್ ಹೋಗೋದು, ತಮ್ಮ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ನಿನ್ನೆ ನಡೆದ ಕೆಂಪೇಗೌಡ ಜಯಂತಿಯಲ್ಲಿ ಭಾಗವಹಿಸಿದ್ದ ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಒಕ್ಕಲಿಗ ಸಮುದಾಯದ ಯುವಕರ ಗುಂಪೊಂದು ಕುಮಾರಸ್ವಾಮಿ ವಿರುದ್ಧ ಮಾತನಾಡಿದ್ದನ್ನ ಖಂಡಿಸಿ ಗಲಾಟೆ ಮಾಡಿದ್ರು. ವೇದಿಕೆಯಿಂದ ಕೆಳಗಿಳಿಯಬೇಕು, ಪ್ರದೀಪ್ ಈಶ್ವರ್ ಒಬ್ಬ ಹುಚ್ಚ ಎಂದು ಮನಸ್ಸಿಗೆ ಬಂದಂತೆ ನಿಂದಿಸಿದ್ರು. ತೋಳು ತಟ್ಟಿ ಮೀಸೆ ತಿರುವಿದ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆದು ಆಕ್ರೋಶ ವ್ಯಕ್ತಪಡಿಸಿ ದಾಂಧಲೆ ನಡೆಸಿದ್ರು. ಗಲಾಟೆ ಮಾಡಿದ ಇಬ್ಬರು ವ್ಯಕ್ತಿಗಳನ್ನ ಆಗಲೇ ಪೊಲೀಸರು ವಶಕ್ಕೆ ಪಡೆದರಾದರೂ ಜನಾಕ್ರೋಶಕ್ಕೆ ಒಳಗಾಗಿ ಬಿಟ್ಟು ಬಿಟ್ಟಿದ್ರು.
ಮಾಡಿದ್ರು. ಆದರೆ ಸಂಜೆ ವೇಳೆಗೆ ಪೊಲೀಸರೇ ಸ್ವಯಂ ದೂರು ದಾಖಲಿಸಿಕೊಂಡು 4 ಬಂಧಿಸಿ ಜೈಲಿಗೆ ಕಳಿಸಿದ್ದಾರೆ. ಬಿಎನ್ಎಸ್ ಕಾಯ್ದೆಯಡಿ 189 ಸಬ್ 2, 191 ಸಬ್ 2, 132, 190, 352 ಹಾಗೂ 351 ಸಬ್ 3 ಸೆಕ್ಷನ್ ಅಡಿ ದೂರು ದಾಖಲಿಸಿಕೊಂಡಿರುವ ಪೊಲೀಸರು ಎಂಎಲ್ಎ ಪ್ರದೀಪ್ ಈಶ್ವರ್ ಹೊರಗಡೆ ಬಾ ನೋಡಿಕೊಳ್ತೇವೆ ಎಂದು ಪ್ರಾಣ ಬೆದರಿಕೆ ಹಾಕಿದ್ದಾರೆ. ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಎನ್ನುವ ಹಿನ್ನೆಲೆಯಲ್ಲಿ ನಾನ್ ಬೇಲೇಬಲ್ ಪ್ರಕರಣವಾಗಿ ಪರಿಗಣಿಸಿದ್ದಾರೆ. ಇನ್ನು ಮಾಹಿತಿ ತಿಳಿದ ಕೂಡಲೇ ಟೌನ್ ಪೊಲೀಸ್ ಠಾಣೆಗೆ ಬಂದು ಪೊಲೀಸರಿಂದ ಮಾಹಿತಿ ಪಡೆದ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ, ನಾನು ಪೊಲೀಸರ ಬಳಿ ಚರ್ಚಿಸಿದ್ದೇನೆ. ಪ್ರಚೋದನಾಕಾರಿ ಹೇಳಿಕೆ ನೀಡಿರುವುದು ಪ್ರದೀಪ್. ನಿನ್ನೆ ಇಷ್ಟೆಲ್ಲ ಘಟನೆ ಆದ ಮೇಲೂ ಕುಮಾರಸ್ವಾಮಿ ವಿರುದ್ಧ ಗುಡುಗಿದ್ದಾನೆ. ಕುಮಾರಣ್ಣ ವಿರುದ್ಧ ಮಾತನಾಡಿದ್ದಕ್ಕೆ ನಮ್ಮ ಹುಡುಗರು ಉದ್ವೇಗಕ್ಕೊಳಗಾಗಿ ಮಾತನಾಡಿದ್ದಾರೆ ಅಷ್ಟೇ. ಅಷ್ಟು ಮಾತ್ರಕ್ಕೆ ಬಂಧಿಸಿರೋದು ಎಷ್ಟು ಸರಿ? ಬಂಧಿಸಿರುವ ಎಲ್ಲರನ್ನೂ ಕೂಡಲೇ ಬಿಡುಗಡೆ ಮಾಡ್ತಿದ್ರೆ ಜಿಲ್ಲಾದ್ಯಂತ ಹೋರಾಟಕ್ಕೆ ಕರೆ ನೀಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ರು. ಕನ್ನಡ ಭವನದಲ್ಲಿ ವಿಶೇಷವಾಗಿ ಕಾರ್ಯಕ್ರಮ ನಡೀತಾ ಇರಬೇಕಾದ್ರೆ ಕಾರ್ಯಕ್ರಮ ಅರ್ಧ ಭಾಗದಲ್ಲಿ ಸ್ವಲ್ಪ ಏರುಪೇರಾದಾಗ ಈಚೆಗೆ ಬಂದು ಈ ಕ್ಷೇತ್ರದ ಶಾಸಕರು ಈಚೆ ಬಂದು ತೊಡೆ ತೊಟ್ಕೊಂಡು ಮಾತಾಡೋಂಥದ್ದು ಬೇಕಾಗಿಲ್ಲ. ಆ ರೀತಿ ಮಾತಾಡ್ತಾ ಪ್ರಚೋದನೆ ಮಾತುಗಳನ್ನು ಹೇಳಿದಾಗ ಪೊಲೀಸ್ ಅಧಿಕಾರಿಗಳಿಗೂ ಏನು ಒಂಥರ ಸೃಷ್ಟಿ ಆಗ್ಬಿಡುತ್ತೆ ಅವ್ರಿಗೆ. ಇನ್ನೇನೋ ನಡೀತಾ ಇದೆ ಅಂತ. ಏನೂ ಗಲಾಟೆ ಆಗಿಲ್ಲ, ಏನಿಲ್ಲ. ಸುಮ್ಮನೆ ಪೊಲೀಸರು ನಮ್ಮ ಕಾರ್ಯಕರ್ತರು, JDS ಕಾರ್ಯಕರ್ತರು, BJP ಕಾರ್ಯಕರ್ತರು, ವಿಶೇಷವಾಗಿ ಎಲ್ಲ ನಮ್ಮ ಸಮಾಜದ ಹುಡುಗರನ್ನೆಲ್ಲರನ್ನೂ ಅರೆಸ್ಟ್ ಮಾಡ್ತೀವಿ ಅಂತೇಳಿ ಮನೆಗಳಿಗೆ ಹೋಗಿ ಬಾಗಿಲು ಹೊಡೆದು ಓಪನ್ ಮಾಡಿದ್ದಾರೆ ಅಂತೆಲ್ಲ ಮಾಹಿತಿ ನನಗೆ ಫೋನ್ ಮುಖಾಂತರ ಎಲ್ಲರೂ ತಿಳಿಸ್ತಾ ಇದ್ದಾರೆ. ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ನಾನು ಈಗ ತಾನೇ SP ಅವ್ರನ್ನ ಮತ್ತು ASP ಅವ್ರನ್ನೆಲ್ಲ ಭೇಟಿ ಮಾಡಿ ಖುದ್ದಾಗಿ ಅವ್ರ ಹತ್ರ ಮಾತುಕತೆ ಮಾಡಿದೆ. ಯಾವುದೇ ಕಾರಣಕ್ಕೆ ಇವತ್ತು ಅವ್ರನ್ನ ನಮಗೆ ನೋಡ್ತಾ ಇರಬೇಕು ಅವ್ರನ್ನ ಅಂತೇಳಿ ಒತ್ತಾಯ ಮಾಡಿದಾಗ ನೀವು ಒಂದು ಅರ್ಧ ಗಂಟೆ ಇರ್ರಿ, ನಾನು ಒಂದು ಮಾತಾಡ್ತೀನಿ ಅಂತ ಹೇಳಿದರೆ ನಾವು ಕಾಯ್ತಾ ಇದ್ದೀವಿ. ಯಾವುದೇ ಕಾರಣ ಏನೋ ತೊಂದರೆ ಆದರೆ ಇಡೀ ಜಿಲ್ಲೆಯಾದಂಥ ಪ್ರತಿಭಟನೆ ಮಾಡಬೇಕಾಗ್ತದೆ. ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಪ್ರತಿಕ್ರಿಯಿಸಿ, ನಿನ್ನೆ ಶಾಸಕ ಪ್ರದೀಪ್ ಈಶ್ವರ್ ನಡೆದುಕೊಂಡ ರೀತಿ ಪ್ರಚೋದನೆಗೆ ಅವಕಾಶ ನೀಡಿದಂತಿತ್ತು. ಅವರು ನಡೆದುಕೊಂಡಿರುವ ದೃಶ್ಯಗಳು ನೋಡಿದ್ರೆ ಅವನೊಬ್ಬ MLA ಅನ್ನೋ ಪವಿತ್ರ ಸ್ಥಾನಕ್ಕೆ ಅವಮಾನ ಮಾಡಿದಂತಾಗಿದೆ. ಇಂಥ ಶಾಸಕರನ್ನ ನಾವು ಗೆಲ್ಲಿಸಿದ್ದು ಎಂದು ಕ್ಷೇತ್ರದ ಜನ ತಮಗೆ ತಾವೇ ತಲೆ ತಗ್ಗಿಸುವಂತ ಕೆಲಸ ಮಾಡಿದ್ದಾರೆ. ಇಡೀ ಚಿಕ್ಕಬಳ್ಳಾಪುರದ ಏನು ಒಬ್ಬ ನಾಯಕನಾಗಿ ದೊಡ್ಡಣ್ಣನಾಗಿ ನಿಂತ್ಕೊಂಡು ಒಂದು ತಂದೆ ಸ್ಥಾನದಲ್ಲಿ ಏಜ್ ಚಿಕ್ಕಿರ್ಬೋದು, ಆದ್ರೆ ಸಾಂವಿಧಾನಿಕವಾಗಿ ಸಿಕ್ಕಿರುವಂತಹ ಹುದ್ದೆ ಏನಿದೆ, ದೊಡ್ಡದಾಗಿ ನಿಂತ್ಕೊಂಡು ಆ ಒಂದು ಇದನ್ನ ಸಮಾಧಾನವಾಗಿ ಹ್ಯಾಂಡಲ್ ಮಾಡಬಹುದಾಗಿತ್ತು ಶಾಸಕರು. ಆದ್ರೆ ಅವ್ರು ನಡ್ಕೊಂಡಿದ್ದಂತಹ ರೀತಿ ನಿಜಕ್ಕೂ ನಾನು ಇವತ್ತು ಹೇಳ್ತೀನಿ, ಶಾಸಕರು ಕೆಟ್ಟವರಲ್ಲ. ಆವಾಗ್ಲೂ ಬೇರೆ ಮೀಡಿಯಾ ಜೊತೆ ಹೇಳ್ತಿದ್ದೆ, ಈಸ್ ಅನ್ ಇಮ್ಮೆಚೂರ್ಡ್ MLA. ಅವರು ನಿಜಕ್ಕೂ MLA ಆ ಒಂದು ಸ್ಥಾನಕ್ಕೆ ಏನ್ ಗೌರವ ಕೊಡ್ಬೇಕು, ಆ ಡೆಕೋರಮ್ ಏನು, ಅದೇನು ಅವ್ರಿಗೆ ಗೊತ್ತಿಲ್ಲ. ಅವರು ನಾನು ಅನ್ನೋದು ಜಾಸ್ತಿ ಬಂದ್ಬಿಟ್ಟಿದೆ. ನಾವೇನ್ ಹೇಳ್ತಾ ಇದೀವಿ, ಹುಡುಗರದು ತಪ್ಪಿದೆ ಅದ್ರಲ್ಲಿ ಅಂತ ಹೇಳ್ತಾ ಇದೀವಿ. ಆದ್ರೆ ನೀವು ನಡ್ಕೊಂಡಿದ್ ರೀತಿ ಸರಿನಾ? ಏನ್ ಮಾತಕ್ ಮುಂಚೆ ನೀವು ತೋಳ್ ತಟ್ಟೋದು? ನೀವೇನು ಫೈಟಿಂಗ್ ಮಾಡಕ್ ಬಂದಿದ್ದೀರಾ? ನೀವೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕರಾಗಿದ್ದೀರಾ ಅಷ್ಟೇ ರೀ. ಇನ್ನೊಂದು 1.5 ವರ್ಷ ಟೈಮು. ಜನ ಮತ್ತೆ ಇಷ್ಟ ಬಿದ್ರೆ ಮತ್ತೆ ನೀವು ಗೆಲ್ತೀರಾ, ಇಲ್ಲ ಅಂತಂದ್ರೆ ನಿಮ್ ಮನೆಯಲ್ಲಿ ಹೋಗಿ ಕೂತ್ಕೊಂತೀರಾ, ಅಲ್ಲಿ ಕ್ಲೋಸ್ ನಿಮ್ ಚಾಪ್ಟರ್. ಆದ್ರೆ ನೀವು ಮಾಡ್ತಾ ಇರೋದೇನು, ಮೀಸೆ ತಿರುವುದೇನು? ಯಾರ ಮೇಲೆ ಮೀಸೆ ತಿರುತ್ತಾ ಇದ್ದೀರಾ? ನಿಮ್ಮ ಜನ ರೀ ಅವರು. ನಿಮ್ಮ ಮಕ್ಕಳ ತರ ನೀವು ನೋಡ್ಕೊಬೇಕು. ತಪ್ಪು ಮಾಡಿದಾಗ ಅವ್ರನ್ನ ಬರಸೆಳೆದು ಇದು ತಪ್ಪು ಅಂತ ಹೇಳ್ಬೇಕು, ಅಥವಾ ಕಾನೂನಿನ ಚೌಕಟ್ಟಿನಲ್ಲಿ ಅವ್ರಿಗೆ ಏನಾದ್ರು ಶಿಕ್ಷೆ ಕೊಡ್ಸಿ. ಈ ರೀತಿ ಇನ್ನೊಂದು ಸಲ ಆಗದಿರಂಗ್ ಅದನ್ನ ನೋಡಿ ದೊಡ್ಡ ರೀತಿ ನಡ್ಕೊಳ್ರಿ. ನೀವು ನಡ್ಕೊಂತಾರ ರೀತಿ ಏನು? ಬೀದಿ ರೌಡಿ ತರ ತೋಳು ತಟ್ಟಿ ಮೀಸೆ ತಿರುವಿದ್ದು ಇಡೀ ಸಮುದಾಯದ ಹುಡುಗರನ್ನ ರೊಚ್ಚಿಗೆಬ್ಬಿಸುವಂತಿತ್ತು ಎನ್ನುತ್ತಾರೆ. ಯಾರ್ದು ಅಪೇಕ್ಷೆ ಇರೋದಿಲ್ಲ, ಅಥವಾ ಯಾವ ಥರ ಆಯಿತು ಅನ್ನೋದಕ್ಕಿಂತನೂ ಈಗ ಆಗಿರುವಂಥ ಘಟನೆಗೆ ಏನು ಗಂಭೀರವಾದ ಪರಿಣಾಮಗಳನ್ನು, ಗಂಭೀರವಾದ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಪೊಲೀಸ್ ಇಲಾಖೆ ಆ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ. ಅಸಂಬದ್ಧವಾಗಿ ವರ್ತಿಸ್ತಾರೆ, ಆ ರೀತಿಯ ಪ್ರಕರಣಗಳಿಗೆ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಈಗಾಗಲೇ 4 ಜನರನ್ನು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. ವಿಚಾರಣೆ ನಡೀತಾ ಇದೆ. ಕಾನೂನು ರೀತಿ ಏನು ಕ್ರಮ ತೆಗೆದುಕೊಳ್ಬೇಕು ತಗೋತು. ಕ್ಯಾಮರಾ ಪರ್ಸನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ
ರೀತಿಯ ಸೇವೆಗಳು ಲಭ್ಯವಿದೆ. ಜೀವನ್ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕೇಂದ್ರ ಸರ್ಕಾರದ NABH ಮಾನ್ಯತೆ ಪಡೆದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮೊದಲ ಆಸ್ಪತ್ರೆ. ಡಾಕ್ಟರ್ IS ರಾವ್ ಸಾರಥ್ಯದಲ್ಲಿ 14 ವರ್ಷಗಳಿಂದ ಆರೋಗ್ಯ ಸೇವೆಯಲ್ಲಿ ಜೀವನ್ ಆಸ್ಪತ್ರೆ. 15,000ಕ್ಕೂ ಹೆಚ್ಚು ಹೆರಿಗೆ ಮಾಡಿಸಿರುವ ಖ್ಯಾತ ಪ್ರಸೂತಿ ತಜ್ಞ ಡಾಕ್ಟರ್ IS ರಾವ್ ನೇತೃತ್ವದಲ್ಲಿ ತಜ್ಞ ವೈದ್ಯರು, ವೈದ್ಯಕೀಯ ಪರಿಣಿತ ಸಿಬ್ಬಂದಿಯೊಂದಿಗೆ ದಿನದ 24 ಗಂಟೆಯೂ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ 50 ಹಾಸಿಗೆಗಳ ಜೀವನ್ ಆಸ್ಪತ್ರೆ ಸಾರ್ವಜನಿಕರ ವಿಶ್ವಾಸಾರ್ಹತೆಗೆ ಪಾತ್ರವಾಗಿದೆ. ಈ ಆಸ್ಪತ್ರೆಯಲ್ಲಿ ಪ್ರಸೂತಿ ತಜ್ಞರು, ಮಕ್ಕಳ ತಜ್ಞ ವೈದ್ಯರು, ಜನರಲ್ ಫಿಸಿಷಿಯನ್, ಶಸ್ತ್ರಚಿಕಿತ್ಸಾ ತಜ್ಞರು, ಮೂಳೆ ವೈದ್ಯರು, ENT ತಜ್ಞರು, ಮೂತ್ರಕೋಶ ತಜ್ಞರು ಹಾಗೂ ನರರೋಗ ತಜ್ಞರ ಸೇವೆ ಲಭ್ಯ ಇದೆ. ಸುಸಜ್ಜಿತವಾದ ಆಪರೇಷನ್ ಕೊಠಡಿಗಳು, ನವಜಾತ ಶಿಶುಗಳಿಗಾಗಿ ತೆರೆದಿರುವ NICUನಲ್ಲಿ ತಜ್ಞ ಮಕ್ಕಳ ವೈದ್ಯರ ಸೇವೆ, CT ಸ್ಕ್ಯಾನ್, ಅತ್ಯಾಧುನಿಕ ಪ್ರಯೋಗಾಲಯ, ಔಷಧಾಲಯ ಸೇವೆಗಳು ದಿನದ 24 ಗಂಟೆಯೂ ಲಭ್ಯ. ಗುಣಮಟ್ಟದ ವೈದ್ಯಕೀಯ ಸೇವೆ ನಮ್ಮ ಆದ್ಯತೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಅಮಾಯಕ ಕುಟುಂಬವೊಂದರ ಮೇಲೆ ಅಕ್ರಮವಾಗಿ ಗುಂಪು ಕಟ್ಟಿಕೊಂಡು ಬಂದ ದುಷ್ಕರ್ಮಿಗಳು ಹಲ್ಲೆ ನಡೆಸಿದ್ದಲ್ಲದೆ ಗಲಾಟೆ ತಿಳಿಗೊಳಿಸಲು ಹೋದ ಪೊಲೀಸರ ಕರ್ತವ್ಯಕ್ಕೂ ಅಡ್ಡಿಪಡಿಸಿದ್ದಾರೆ. ಸದ್ಯ ಗ್ರಾಮದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದ್ದು ಪೊಲೀಸರು ಗ್ರಾಮದಲ್ಲಿ ಮೊಕ್ಕಾಂ ಹೂಡಿದ್ದಾರೆ. ಅಮಾಯಕ ಕುಟುಂಬದ ಮೇಲೆ ದೌರ್ಜನ್ಯ, ಗಲಾಟೆ ಬಿಡಿಸಲು ಹೋದ ಪೊಲೀಸರ ಮೇಲೆಯೇ ಹಲ್ಲೆಗೆ ಯತ್ನ. ಇಂತಹದೊಂದು ಘಟನೆ ನಡೆದಿರೋದು ಚೇಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಪೋಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಯ ಯಗವ ಮಾರಪ್ಪಗಾರಪಲ್ಲಿ ಗ್ರಾಮದಲ್ಲಿ ಶನಿವಾರದಂದು ಗ್ರಾಮದ ಭಾರತಿ ಎಂಬುವವರ ಮನೆ ಬಾಗಿಲಿಗೆ ಅಡ್ಡಲಾಗಿ ಅದೇ ಗ್ರಾಮದ MV ಬೈರೆಡ್ಡಿ ಮತ್ತು MV ಸುಬ್ಬಾರೆಡ್ಡಿ ಎಂಬುವವರು ಅಕ್ರಮವಾಗಿ ಸಿಮೆಂಟ್ ಇಟ್ಟಿಗೆಗಳಿಂದ ಗೋಡೆ ನಿರ್ಮಿಸುತ್ತಿದ್ದರು. ತಮ್ಮ ಮನೆ ಬಾಗಿಲಿಗೆ ಗೋಡೆ ಕಟ್ಟುತ್ತಿರುವುದನ್ನು ಪ್ರಶ್ನಿಸಿದ ಭಾರತಿ ಎಂಬ ಮಹಿಳೆಯ ಮೇಲೆ MV ಬೈರೆಡ್ಡಿ, ಸುಬ್ಬಾರೆಡ್ಡಿ, ಭಾಗ್ಯ ಸೇರಿದಂತೆ 10ಕ್ಕೂ ಹೆಚ್ಚು ಜನ ಅಕ್ರಮವಾಗಿ ಗುಂಪು ಕಟ್ಟಿಕೊಂಡು ಬಂದು ದೌರ್ಜನ್ಯ ಎಸಗಿದ್ದಾರೆ. ಮಹಿಳೆಯ ಸೀರೆ ಹಾಗೂ ಬಟ್ಟೆಗಳನ್ನು ಹರಿದು ಹಾಕಿ ಕಾಲುಗಳಿಂದ ಒದ್ದು ಅನಾಗರಿಕವಾಗಿ ವರ್ತಿಸಿದ್ದಾರೆ. ಇದನ್ನು ತಡೆಯಲು ಹೋದ ಭಾರತಿ ಅವರ ಪತಿ ಮತ್ತು ಮಕ್ಕಳ ಮೇಲೆಯೂ ದುಷ್ಕರ್ಮಿಗಳು ಮನಸ್ಸು ಇಚ್ಛೆ ಹಲ್ಲೆ ನಡೆಸಿದ್ದಾರೆ. ಇನ್ನು ಘಟನೆ ತಿಳಿಯುತ್ತಿದ್ದಂತೆ ಚೇಳೂರು ಸಬ್ ಇನ್ಸ್ಪೆಕ್ಟರ್ ಗಣೇಶ್ ಹಾಗೂ ಸಿಬ್ಬಂದಿ ಸ್ಥಳಕ್ಕೆ ಬಂದು ಅಕ್ರಮ ಗೋಡೆಯನ್ನ ತೆರವುಗೊಳಿಸಲು ಮುಂದಾಗಿದ್ದಾರೆ. ಈ ವೇಳೆ ದೌರ್ಜನ್ಯಕೋರರು ಪೊಲೀಸರ ಎದುರೇ ಹಲ್ಲೆಗೆ ಮುಂದಾಗಿದ್ದಲ್ಲದೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಬೆದರಿಕೆ ಹಾಕಿದ್ದಾರೆ. ಸದ್ಯ ಘಟನೆಗೆ ಸಂಬಂಧಿಸಿದಂತೆ ಚೇಳೂರು ಠಾಣೆಯಲ್ಲಿ ಒಟ್ಟು 3 ಪ್ರಕರಣಗಳು ದಾಖಲಾಗಿದ್ದು 6 ಜನ ಆರೋಪಿಗಳನ್ನು ಬಂಧಿಸಿ ಚಿಕ್ಕಬಳ್ಳಾಪುರ ಜೈಲಿಗಟ್ಟಲಾಗಿದೆ. ಸದ್ಯ ಗ್ರಾಮದಲ್ಲಿ ಹಾಗೆತನದ ಹೊಗೆಯಾಡ್ತಿದ್ದು ಭಾರತಿ ಕುಟುಂಬಕ್ಕೆ ಪ್ರಾಣ ಭಯ ಎದುರಾಗಿದೆ. ಇಷ್ಟೆಲ್ಲ ನಡೆಯುತ್ತಿದ್ರೂ ತಾಲೂಕು ಪಂಚಾಯಿತಿ ಇಒ ಮತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸ್ಥಳಕ್ಕೆ ಬಾರದೆ ಬೇಜವಾಬ್ದಾರಿತನ ಪ್ರದರ್ಶಿಸಿದ್ದಾರೆ ಎಂದು ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಸದ್ಯ ಚೇಳೂರು ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಗ್ರಾಮದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದೆ. ಜೆವಿ ಚಲಪತಿ, ಎ ನ್ಯೂಸ್ ಟಿವಿ, ಚೇಳೂರು. ಸಾಮಾಜಿಕ ಜಾಲತಾಣಗಳಲ್ಲಿ ರೀಲ್ಸ್ ಮಾಡುವ ಹುಚ್ಚಾಟ ದಿನದಿಂದ ದಿನಕ್ಕೆ ಮಿತಿ ಮೀರುತ್ತಿದೆ. ಇದೀಗ ತುಮಕೂರಿನ ಪ್ರಸಿದ್ಧ ಪ್ರವಾಸಿ ತಾಣ ದೇವರಾಯನದುರ್ಗ ಬೆಟ್ಟದಲ್ಲಿ ರೀಲ್ಸ್ ಮಾಡಲು ಹೋಗಿ ಉಪನ್ಯಾಸಕರೊಬ್ಬರು ಕಾಲು ಜಾರಿ ಕೆಳಗೆ ಬಿದ್ದಿರುವ ಆಘಾತಕಾರಿ ಘಟನೆ ಸಂಭವಿಸಿದೆ. ಹೌದು, ದೇವರಾಯನದುರ್ಗ ದೇವಾಲಯದ ಹಿಂಭಾಗದ ಕಡಿದಾದ ಬಂಡಿಯನ್ನು ಹತ್ತಿ ರೀಲ್ಸ್ ಮಾಡಲು ಹೋದಾಗ ಈ ದುರಂತ ಸಂಭವಿಸಿದೆ. ಅದೃಷ್ಟವಶಾತ್ ಬೆಟ್ಟದಿಂದ ಬಿದ್ದ ರಭಸಕ್ಕೆ ವ್ಯಕ್ತಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ರೀಲ್ಸ್ ಮಾಡಲು ಹೋಗಿ ಪ್ರಾಣವನ್ನೇ ಪಣಕ್ಕಿಟ್ಟ ವ್ಯಕ್ತಿಯನ್ನ ತುಮಕೂರು ತಾಲೂಕಿನ ಬಳ್ಳಾಪುರದ ನಿವಾಸಿ ಶಿವಪ್ರಸಾದ್ ಎಂದು ಗುರುತಿಸಲಾಗಿದೆ. ಇವರು ಅರಸೀಕೆರೆಯ PU ಕಾಲೇಜೊಂದರಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ರಜೆ ಇದ್ದ ಹಿನ್ನೆಲೆಯಲ್ಲಿ ದೇವರಾಯನದುರ್ಗ ಬೆಟ್ಟಕ್ಕೆ ಬಂದಿದ್ದ ಶಿವಪ್ರಸಾದ್ ಅಪಾಯಕಾರಿ ಜಾಗದಲ್ಲಿ ನಿಂತು ರೀಲ್ಸ್ ಮಾಡಲು ಯತ್ನಿಸಿದ್ದಾರೆ. ಈ ವೇಳೆ ಆಕಸ್ಮಿಕವಾಗಿ ಕಾಲು ಜಾರಿ ಬೆಟ್ಟದ ಮೇಲಿಂದ ಕೆಳಗೆ ಬಿದ್ದಿದ್ದಾರೆ. ತಕ್ಷಣವೇ ಎಚ್ಚೆತ್ತ ಸ್ಥಳೀಯರು ಹಾಗೂ ಪ್ರವಾಸಿಗರು ತೀವ್ರ ಸಾಹಸ ಪಟ್ಟು ವ್ಯಕ್ತಿಯನ್ನ ರಕ್ಷಿಸಿದ್ದಾರೆ. ಸದ್ಯ ಗಾಯಾಳುವನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ತುಮಕೂರಿನ ಸಿದ್ಧಗಂಗಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಬುದ್ಧಿ ಕಲಿಸಬೇಕಾದ ಉಪನ್ಯಾಸಕರೇ ಈ ರೀತಿ ರೀಲ್ಸ್ ವ್ಯಾಮೋಹಕ್ಕೆ ಬಿದ್ದು ಪ್ರಾಣವನ್ನ ಅಪಾಯಕ್ಕೆ ಸಿಲುಕಿಸಿಕೊಂಡಿರುವುದು ಸಾರ್ವಜನಿಕರಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ತಿಮ್ಮಯ್ಯ, ಎ ನ್ಯೂಸ್ ಟಿವಿ, ತುಮಕೂರು.
ಪೋಲಿಯೋ ಎಂಬುದು ಮಕ್ಕಳಲ್ಲಿ ಶಾಶ್ವತ ಅಂಗವೈಕಲ್ಯ ಉಂಟುಮಾಡುವ ಗಂಭೀರ ಸಾಂಕ್ರಾಮಿಕ ರೋಗವಾಗಿದ್ದು ಇದನ್ನು ತಡೆಗಟ್ಟುವ ಅತ್ಯಂತ ಪರಿಣಾಮಕಾರಿ ಮಾರ್ಗ ಪೋಲಿಯೋ ಲಸಿಕೆ. ಜಿಲ್ಲೆಯ ಯಾವುದೇ ಮಗು ಲಸಿಕೆಯಿಂದ ವಂಚಿತರಾಗದಂತೆ ಆರೋಗ್ಯ ಇಲಾಖೆ ಸಿಬ್ಬಂದಿ, ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು ಹಾಗೂ ಸಂಬಂಧಿತ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಪ್ರಭು ಸೂಚಿಸಿದರು. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮದ ಅಂಗವಾಗಿ ಜಿಲ್ಲೆಯಾದ್ಯಂತ ಆರಂಭವಾದ ಅಭಿಯಾನಕ್ಕೆ ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕುವ ಮೂಲಕ ಜಿಲ್ಲಾಧಿಕಾರಿ ಪ್ರಭು ಚಾಲನೆ ನೀಡಿ ಮಾತನಾಡಿ, ಪೋಲಿಯೋ ನಿರ್ಮೂಲನೆಗೆ ಸರ್ಕಾರ ನಿರಂತರವಾಗಿ ಕೈಗೊಳ್ಳುತ್ತಿರುವ ಲಸಿಕಾ ಅಭಿಯಾನದಲ್ಲಿ ಸಾರ್ವಜನಿಕರ ಸಹಭಾಗಿತ್ವ ಅತ್ಯಗತ್ಯವಾಗಿದೆ. ಜಿಲ್ಲೆಯ ಯಾವುದೇ ಮಗು ಲಸಿಕೆಯಿಂದ ವಂಚಿತವಾಗದಂತೆ ಆರೋಗ್ಯ ಇಲಾಖೆ ಸಿಬ್ಬಂದಿ, ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು ಹಾಗೂ ಸಂಬಂಧಿತ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು. ಕಾರ್ಯಕ್ರಮದ ಸುಸೂತ್ರ ಅನುಷ್ಠಾನ ಹಾಗೂ ಮೇಲ್ವಿಚಾರಣೆಗಾಗಿ 141 ಮೇಲ್ವಿಚಾರಕರನ್ನ ನಿಯೋಜಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಮಾಹಿತಿ ನೀಡಿದರು. ಈ ಅಭಿಯಾನ ಯಾವುದೇ ಕಾರಣಕ್ಕೂ ಕೂಡ ವಿಫಲ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ಈಗ ರಾಜ್ಯಾದ್ಯಂತ ಪೋಲಿಯೋ ಲಸಿಕೆ ಹಾಕುವಂಥ ಒಂದು ಅಭಿಯಾನ ಪ್ರಾರಂಭ ಆಗಿದೆ. ನಮ್ಮ ಜಿಲ್ಲೆಯಲ್ಲೂ ಕೂಡ ಸುಮಾರು 1,23,000 ಮಕ್ಕಳಿದ್ದಾರೆ. ಈ ಲಸಿಕೆಯನ್ನು ಹಾಕಲಿಕ್ಕೆ ಸುಮಾರು 2,700ಕ್ಕೂ ಹೆಚ್ಚು ಸಿಬ್ಬಂದಿ ವರ್ಗದವರು ನಿರಂತರವಾಗಿ ಇಂದಿನಿಂದ 1ನೇ ತಾರೀಕಿನವರೆಗೆ 4 ದಿನಗಳ ಕಾಲ ಗ್ರಾಮೀಣ ಭಾಗ ಮತ್ತು ನಗರ ಭಾಗಗಳಲ್ಲಿ ಮನೆ ಮನೆಗೆ ಭೇಟಿ ಕೊಡುವಂಥದ್ದು ಈ ಅಭಿಯಾನದ ಒಂದು ಭಾಗ ಇದೆ. ಇನ್ನೊಂದು ಭಾಗ ನಾವು ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ, ಶಾಲೆಗಳಲ್ಲಿ, ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ, ಉಪಕೇಂದ್ರದಲ್ಲಿ, ಆರೋಗ್ಯ ಕ್ಷೇಮ ಕೇಂದ್ರದಲ್ಲಿ, ತಾಲೂಕು ಆರೋಗ್ಯ ಕೇಂದ್ರದಲ್ಲಿ, ಈ ರೀತಿ ಎಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ನಾವು ರೈಲ್ವೆ ಸ್ಟೇಷನ್ಗಳು, ಬಸ್ ಸ್ಟ್ಯಾಂಡ್ಗಳು, ಈ ಥರ ಎಲ್ಲ ಕಡೆಗಳಲ್ಲೂ ಕೂಡ ಒಂದೊಂದು ಕೌಂಟ್ರನ್ನು ಮಾಡಿ ಅಲ್ಲಿ ಯಾರು 0 ಇಂದ 5 ವರ್ಷದ ಒಳಗಡೆ ಮಕ್ಕಳಿದ್ದಾರೆ ಆ ಮಕ್ಕಳಿಗೆ ಲಸಿಕೆ ಹಾಕಬೇಕು ಅನ್ನೋ ಒಂದು ಅಭಿಯಾನವನ್ನು ಮಾಡಿದ್ದೇವೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ವೈ ನವೀನ್ ಭಟ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಮಹೇಶ್ ಕುಮಾರ್, ತಹಶೀಲ್ದಾರ್ ರಶ್ಮಿ, ತಾಲೂಕು ಆರೋಗ್ಯ ಅಧಿಕಾರಿ ಮಂಜುಳಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕ್ಯಾಮರಾಮ್ಯಾನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಜಾರ್ಖಂಡ್ನ ರಾಂಚಿಯಲ್ಲಿ ನಡೆದ RSFI ಓಪನ್ ನ್ಯಾಷನಲ್ ಸ್ಪೀಡ್ ಸ್ಕೇಟಿಂಗ್ ಚಾಂಪಿಯನ್ಶಿಪ್ 2026 ಅಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸ್ಕೇಟರ್ಗಳು ಪದಕಗಳ ಬೇಟೆಯಾಡಿ ರಾಜ್ಯ ಹಾಗೂ ಜಿಲ್ಲೆಯ ಕೀರ್ತಿಯನ್ನ ರಾಷ್ಟ್ರ ಮಟ್ಟದಲ್ಲಿ ಹೆಚ್ಚಿಸಿದ್ದಾರೆ. ಕರ್ನಾಟಕ ರೋಲರ್ ಸ್ಕೇಟಿಂಗ್ ಅಸೋಸಿಯೇಷನ್ನ ವತಿಯಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಸ್ಕೇಟಿಂಗ್ ರಿಂಗ್ ಹಾಗೂ ದೇವನಹಳ್ಳಿ ಸಮೀಪದ ಹೂನಾಯಕನಹಳ್ಳಿಯ ಸಮೀಪ 200 ಮೀಟರ್ಸ್ ಬ್ಯಾಂಕಿಂಗ್ ರಿಂಗಿನಲ್ಲಿ ತರಬೇತಿ ಪಡೆದ ಜಿಲ್ಲೆಯ ಪ್ರತಿಭಾವಂತ ಸ್ಕೇಟರ್ಗಳು ಇತ್ತೀಚೆಗೆ ರಾಂಚಿಯಲ್ಲಿ ನಡೆದ RSFI ಓಪನ್ ನ್ಯಾಷನಲ್ ಸ್ಪೀಡ್ ಸ್ಕೇಟಿಂಗ್ ಚಾಂಪಿಯನ್ಶಿಪ್ 2026 ಅಲ್ಲಿ ಅತ್ಯುತ್ತಮ ಸಾಧನೆ ಮಾಡುವ ಮೂಲಕ ಜಿಲ್ಲೆಯ ಕೀರ್ತಿಯನ್ನು ರಾಷ್ಟ್ರ ಮಟ್ಟದಲ್ಲಿ ಹೆಚ್ಚಿಸಿದ್ದಾರೆ. ರಾಂಚಿಯಲ್ಲಿ ನಡೆದ ರಾಷ್ಟ್ರೀಯ ಸ್ಪೀಡ್ ಸ್ಕೇಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನು ಪ್ರತಿನಿಧಿಸಿದ್ದ ವಿವಿನ್ 100 ಮೀಟರ್ ಸ್ಪರ್ಧೆಯಲ್ಲಿ ಭರ್ಜರಿ ಚಿನ್ನದ ಪದಕ ಮುಡಿಗೇರಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ 500 ಮೀಟರ್ ಮತ್ತು 1 ಲ್ಯಾಪ್ ರೋಡ್ ಸ್ಪರ್ಧೆಗಳಲ್ಲಿ ಬೆಳ್ಳಿಯ ಪದಕ ಗೆದ್ದು ಮಿಂಚಿದ್ದಾರೆ. ಮತ್ತೊಂದೆಡೆ ಮಾರುತಿ ನಾಯಕ್ 100 ಮೀಟರ್ ರೋಡ್ ರೇಸ್ನಲ್ಲಿ ಕಂಚಿನ ಪದಕ ಪಡೆದರೆ, ಸೂರ್ಯ ಜಯಕೃಷ್ಣ 100 ಮೀಟರ್ ರಿಂಗ್ ರೇಸ್ನಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿ ಗಮನ ಸೆಳೆದಿದ್ದಾರೆ. ಒಟ್ಟಾರೆ ಈ ಯುವ ತಂಡವು ರಾಷ್ಟ್ರ ಮಟ್ಟದ ಚಾಂಪಿಯನ್ಶಿಪ್ನಲ್ಲಿ 12ನೇ ರ್ಯಾಂಕಿಂಗ್ ಪಡೆಯುವ ಮೂಲಕ ಜಿಲ್ಲೆಯ ಹೆಮ್ಮೆಯನ್ನು ಹೆಚ್ಚಿಸಿದೆ. ಕೆಆರ್ಎಸ್ಎ ಅಧ್ಯಕ್ಷ ಲಕ್ಷ್ಮೀನಾರಾಯಣ್, ಐಎಎಸ್ ಹಾಗೂ ಪ್ರಧಾನ ಕಾರ್ಯದರ್ಶಿ ಇಂದೋರ್ ಸೀತಾರಾಮನ್ ಅವರ ಮಾರ್ಗದರ್ಶನದಲ್ಲಿ ತರಬೇತುದಾರರಾದ ಹೇಮಂತ್ ಕುಮಾರ್ ಮತ್ತು ಮೋಹನ್ ಕುಮಾರ್ ಅವರ ನಿರಂತರ ಶ್ರಮದಿಂದ ಈ ಅಪೂರ್ವ ಸಾಧನೆ ಸಾಧ್ಯವಾಗಿದೆ. ಬೆಂಗಳೂರು ರೂರಲ್ ಸ್ಕೇಟಿಂಗ್ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಗೌಡ ಮಾತನಾಡಿ, ಸ್ಕೇಟಿಂಗ್ ಕೇವಲ ಒಂದು ಕ್ರೀಡೆಯಲ್ಲ, ಅದು ವೇಗ, ಸಮತೋಲನ ಮತ್ತು ಮಾನಸಿಕ ಏಕಾಗ್ರತೆ ಬೆಳೆಸುವ ಕ್ರೀಡೆ. ಗ್ರಾಮೀಣ ಭಾಗದ ಮಕ್ಕಳಿಗೂ ಉತ್ತಮ ತರಬೇತಿ ನೀಡಿದರೆ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಸಾಧನೆ ಮಾಡಬಹುದು. ಪೋಷಕರು ಮಕ್ಕಳನ್ನ ಮೊಬೈಲ್, ಟಿವಿಯಿಂದ ದೂರವಿಟ್ಟು ಕ್ರೀಡೆಗಳತ್ತ ಪ್ರೋತ್ಸಾಹಿಸಬೇಕು ಎಂದರು. ವಿಜೇತ ಕ್ರೀಡಾಪಟುಗಳು, ತರಬೇತುದಾರರು ಹಾಗೂ ಪೋಷಕರಿಗೆ ಬೆಂಗಳೂರು ರೂರಲ್ ಸ್ಕೇಟಿಂಗ್ ಅಸೋಸಿಯೇಷನ್ ಅಭಿನಂದನೆ ಸಲ್ಲಿಸಿದ್ದಾರೆ. ಹೈದರಾಬಾದ್, ಎ ನ್ಯೂಸ್ ಟಿವಿ, ದೇವನಹಳ್ಳಿ.
ಎಸ್ಐಆರ್ ಪ್ರಕ್ರಿಯೆಯಲ್ಲಿರುವ ನ್ಯೂನತೆಗಳನ್ನು ಸರಿಪಡಿಸಬೇಕು ಎಂದು ಆಗ್ರಹಿಸಿ ಜಾತ್ಯತೀತ ಪಕ್ಷಗಳು, ಜನಪರ ಸಂಘಟನೆಗಳ ಒಕ್ಕೂಟ ಹಾಗೂ ಎದ್ದೇಳು ಕರ್ನಾಟಕ ಸಂಘಟನೆಗಳು ನಿರಂತರ ಜಾಥಾ, ಜಾಗೃತಿ ಸಮಾವೇಶ ಮತ್ತು ಧರಣಿ ನಡೆಸುತ್ತಿದ್ದು, ಹೋರಾಟದ ಮುಂದಿನ ಹಂತವಾಗಿ ಜೂನ್ 30ರಂದು ರಾಜ್ಯದಾದ್ಯಂತ ಎಲ್ಲಾ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಸಂಘಟನೆಯ ಪದಾಧಿಕಾರಿಗಳು ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಎದ್ದೇಳು ಕರ್ನಾಟಕ ಜಿಲ್ಲಾ ಸಂಯೋಜಕ ಶಾಮೀರ್ ಹಾಗೂ ಪದಾಧಿಕಾರಿಗಳಾದ ಶ್ರೀರಂಗಾಚಾರಿ, ನೂರುಲ್ಲಾ ಮತ್ತು ಜೀವಿಕಾ ನಾರಾಯಣಸ್ವಾಮಿ ಮಾತನಾಡಿ, ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಇರುವ ಲೋಪದೋಷಗಳನ್ನು ಸರಿಪಡಿಸಬೇಕು. ಈ ಪ್ರಕ್ರಿಯೆಯಲ್ಲಿ ನೈಜ ಮತದಾರರ ಪಟ್ಟಿಯಿಂದ ಕೈಬಿಟ್ಟು ಅವರ ಮೂಲಭೂತ ಮತದಾನದ ಹಕ್ಕಿಗೆ ಧಕ್ಕೆಯಾಗುವ ಪರಿಸ್ಥಿತಿ ನಿರ್ಮಾಣವಾಗಬಾರದು. ಮತದಾರರ ಹಕ್ಕು ರಕ್ಷಣೆಗೆ ಸರ್ಕಾರ ಹೆಚ್ಚು ಜವಾಬ್ದಾರಿಯುತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ ಅವರು, ಹೋರಾಟದ ಮುಂದಿನ ಹಂತವಾಗಿ ಜೂನ್ 30ರಂದು ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಲು ತೀರ್ಮಾನಿಸಲಾಗಿದೆ. ಮತದಾರರು ತಮ್ಮ ಮತದಾನದ ಹಕ್ಕು ಉಳಿಸಿಕೊಳ್ಳಲು ಜಾಗರೂಕರಾಗಿರಬೇಕು. ಈ ವಿಚಾರದಲ್ಲಿ ನಿರ್ಲಕ್ಷ್ಯ ತೋರಿದರೆ ಮೂಲಭೂತ ಮತದಾನದ ಹಕ್ಕು ಕಳೆದುಕೊಳ್ಳುವ ಸಾಧ್ಯತೆ ಇದೆ ಎಂದು ಎಚ್ಚರಿಸಿದರು. ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ. ಈ ಎಲ್ಲ ಒಂದು ಹಕ್ಕೊತ್ತಾಯಗಳನ್ನು ನಾವು ಮಾಡ್ತಾ ಇದ್ದೀವಿ. ಹಾಗೂ ಅದೇ ರೀತಿಯಾಗಿ ಎಲ್ಲ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಇದೇ ತಿಂಗಳು 30ನೇ ತಾರೀಕು ಕಪ್ಪು ಪಟ್ಟಿಯನ್ನು ಧರಿಸಿ ಸರ್ಕಾರಕ್ಕೆ ಹಾಗೂ ಅದೇ ರೀತಿಯಾಗಿ ಚುನಾವಣಾ ಆಯೋಗಕ್ಕೆ ಒಂದು ನಮ್ಮ ಮನವಿಯನ್ನು ಸಲ್ಲಿಸುವಂಥದ್ದಾಗಿರುತ್ತೆ. ಅದೇ ರೀತಿಯಾಗಿ ಪ್ರಜಾತಂತ್ರ ವ್ಯವಸ್ಥೆಯನ್ನು ಬುಡಮೇಲೆ ಮಾಡಿರುವಂಥ ಈ ಒಂದು SIR ಪ್ರಕ್ರಿಯೆಯಲ್ಲಿರುವಂಥ ಈ ನ್ಯೂನತೆಗಳನ್ನೆಲ್ಲನೂ ಸರಿ ಮಾಡ್ಕೋಬೇಕು ಅಂತೇಳ್ಬಿಟ್ಟು ನಾವು ಒತ್ತಾಯಿಸೋದಕ್ಕೆ ಅಂತೇಳ್ಬಿಟ್ಟು ಈ ಒಂದು 30ನೇ ತಾರೀಕು ಕಪ್ಪು ಪಟ್ಟಿಯನ್ನು ಧರಿಸಿ ಪ್ರತಿಭಟನೆಯನ್ನು ಮಾಡೋದ್ರ ಮೂಲಕ ಈ ಒಂದು SIR ಅಲ್ಲಿ ಅರ್ಹ ಮತದಾರರನ್ನು ಉಳಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಬಂಧುಗಳೇ. ಸುದ್ದಿಗೋಷ್ಠಿಯಲ್ಲಿ ಗುಡಿಪಂಡೆ ನಾರಾಯಣಸ್ವಾಮಿ, ಅಬೂಬಕರ್, ವೆಂಕಟೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕ್ಯಾಮರಾಮ್ಯಾನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ-ಫಾರ್ಮಾ ಮತ್ತು ಬಿ-ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಗೌರಿಬಿದನೂರು ತಾಲೂಕಿನ ಶ್ರೀ ಯೋಗಿನಾರಾಯಣ ಅನ್ನದಾನ ಟ್ರಸ್ಟ್ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಜಯಂತಿ ಅಂಗವಾಗಿ 36ನೇ ಶನಿವಾರದ ಅನ್ನದಾಸೋಹ ಕಾರ್ಯಕ್ರಮ ಗಾಂಧಿ ವೃತ್ತದಲ್ಲಿ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದ ಕುರಿತು ಯೋಗಿನಾರಾಯಣ ಅನ್ನದಾನ ಟ್ರಸ್ಟ್ ಅಧ್ಯಕ್ಷರಾದ ಪ್ರದೀಪ್ ಮಾತನಾಡಿ, ನಾಡಪ್ರಭು ಕೆಂಪೇಗೌಡರು ದೂರದೃಷ್ಟಿಯ ಆಡಳಿತಗಾರರಾಗಿದ್ದು, ಬೆಂಗಳೂರು ನಗರ ನಿರ್ಮಾಣದ ಮೂಲಕ ಉತ್ತಮ ಆಡಳಿತ ಯೋಜನೆ ಹಾಗೂ ಜನಪರ ಸೇವೆಯ ಮಾದರಿಯನ್ನು ದೇಶಕ್ಕೆ ನೀಡಿದ ಮಹಾನ್ ವ್ಯಕ್ತಿತ್ವ. ಅವರ ಆದರ್ಶಗಳು ಇಂದಿನ ಯುವ ಜನತೆಗೆ ಮಾರ್ಗದರ್ಶಿಯಾಗಿದ್ದು, ಸಮಾಜದ ಅಭಿವೃದ್ಧಿಗೆ ಪ್ರತಿಯೊಬ್ಬರು ಅವರ ತತ್ವಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಈ ವೇಳೆ ಶ್ರೀ ಮಾರುತಿ ಸ್ವಾಮಿ, ಗೋವಿಂದಪ್ಪ, ಜಿವಿ ಅಶ್ವಥ್ ನಾರಾಯಣ್, ಗಿರೀಶ್, ಹನುಮಂತರಾಯಪ್ಪ, ಜಿಎಲ್ ಅಶ್ವಥ್ ನಾರಾಯಣ, ಪೌರ ಕಾರ್ಮಿಕರ ನೂತನ ಅಧ್ಯಕ್ಷ ಮಹೇಶ್, ಅನಿಲ್ ಕುಮಾರ್, ಗುಡ್ಡೇಗೌಡ, ಕಂಬಣ್ಣ, ಚಿತ್ರಾನ್ನ ಅಶ್ವಥ್, ನಾರಾಯಣಪ್ಪ, ವೆಂಕಟಾದ್ರಿ, ಕೋಟೆ ಅನಿಲ್, ರವಿಕುಮಾರ್, ವಿಜಯಮ್ಮ ಮುಂತಾದವರು ಉಪಸ್ಥಿತರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸರ್ಕಾರ ಮಾಡದಿರುವ ಯೋಜನೆಗಳನ್ನ ಸಮಾಜ ಸೇವಕ ಸಂದೀಪ್ ರೆಡ್ಡಿ ಕೊಡ್ತಿದ್ದಾರೆ. ಇದು ಶ್ಲಾಘನೀಯ. ನಿವೃತ್ತ ನ್ಯಾಯಮೂರ್ತಿ ಗೋಪಾಲಗೌಡ. ಕೆಂಪೇಗೌಡರ ಜಯಂತಿಯಲ್ಲಿ ನಡೆದ ಅಹಿತಕರ ಘಟನೆಗೆ ರಾಜ್ಯ ಒಕ್ಕಲಿಗ ಒಕ್ಕೂಟ ವಿಷಾದ. ಶಾಸಕ ಪ್ರದೀಪ್ ಈಶ್ವರ್ ನಡೆ ನುಡಿಯನ್ನು ಖಂಡಿಸಿದ ಮುಖಂಡರು. ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆದಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ 4 ಬಂಧನ. ಮುಖಂಡರನ್ನ ಬಿಡುಗಡೆಗೊಳಿಸಲಿಲ್ಲ ಅಂದ್ರೆ ಜಿಲ್ಲೆಯಾದ್ಯಂತ ಪ್ರತಿಭಟನೆ.
ಅಮಾಯಕ ಮಹಿಳೆ ಮೇಲೆ ಹಲ್ಲೆ, ಮನೆ ಮುಂದೆ ಅಕ್ರಮ ಗೂಡಿ ನಿರ್ಮಾಣ, ಬಿಡಿಸಲು ಹೋದ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಎ ನ್ಯೂಸ್ ಟಿವಿ.